ಇವುಗಳು ನಿಮ್ಮ ಜೀವನದ ಕೆಲವು ಮುಖ್ಯವಾದ ಅಂಶಗಳು. ಇದಿಲ್ಲದೆ ನೀವು ಖಂಡಿತ ಜೀವಿಸಲಾರಿರಿ. ಇದು ನಿಮ್ಮ ಟಿವಿ. ಇದ್ರ ಜೊತೆಯಲ್ಲಿ ನೀವು ನಗ್ತೀರಿ, ಅಳ್ತೀರಿ. ಇದು ನಿಮ್ಮ ಮೊಬೈಲ್. ಇದ್ರ ಜೊತೆಯಲ್ಲಿ ನೀವು ಮಲಗ್ತೀರಿ, ಏಳ್ತೀರಿ. ಇದು ನಿಮ್ಮ ಚಾರ್ಜರ್. ಇದಿಲ್ಲದೆ ನಿಮ್ಮ ಮೊಬೈಲ್ಗೆ ಉಸಿರಾಡೋದಕ್ಕೂ ಸಾಧ್ಯವಾಗೋದಿಲ್ಲ. ಆದರೆ ಇವೆಲ್ಲ ಹಳೇದಾದಂತೆಯೇ ಅವು ನಿಮ್ಮ ಸ್ಥಾನಮಾನವನ್ನು ಕುಗ್ಸುತ್ತೆ, ಅಂದರೆ ಪಂಚರ್ ಮಾಡಿಬಿಡುತ್ತೆ. ಸರಿ, ಅವಾಗ ನೀವೇನ್ ಮಾಡ್ತೀರಾ? ರಾತ್ರಿ ಕಳೀತು, ಮಾತು ಮುಗೀತು, ಈಗ ನಾನ್ಯಾರೋ ನೀನ್ಯಾರೋ. ಇದುವರೆಗೂ ನೀವು ಯಾವುದ್ರ ಜೊತೆ ಆನಂದವಾಗಿದ್ದೀರೋ ಅದು ಈಗ ಗ್ಲೋಬಲ್ ವಾರ್ಮಿಂಗ್ ಹೆಸರಿನಲ್ಲಿ ಪ್ರಪಂಚಕ್ಕೆ ಶಿಕ್ಷೆ ಕೊಡ್ತಾ ಇದೆ. ಇದುವರೆಗೂ ಯಾವುದು ನಿಮ್ಮ ಮನೆಯ ಶೋಭೆಯಾಗಿತ್ತೋ ಅದೀಗ ಬೇರೊಂದು ಮನೆಗೆ ರೋಗವನ್ನ ಪಸರಿಸ್ತಾ ಇದೆ. ಅಂದ್ರೆ ನಮ್ಮ ಎಲೆಕ್ಟ್ರಾನಿಕ್ ಉಪಕರಣಗಳು ಯಾವಾಗ ನಮಗೆ ಬೇಡವಾಗುತ್ತೋ ಆಗದು ಪರಿಸರಕ್ಕೆ ಈ ತ್ಯಾಜ್ಯವಾಗಿ ಬದಲಾಗುತ್ತೆ. ಮತ್ತು ಈ ತ್ಯಾಜ್ಯಗಳು ಖಂಡಿತವಾಗ್ಲೂ ಮಾಮೂಲಿಯಾದ ತ್ಯಾಜ್ಯಗಳಾಗಿರೋದಿಲ್ಲ. ಯಾಕೆಂದ್ರೆ ಈ ಉಪಕರಣಗಳಲ್ಲಿ ಪಾದರಸ, ಸೀಸ, ಕ್ಯಾಡ್ಮಿಯಂ, ಕ್ರೋಮಿಯಂ, ಪ್ಲಾಸ್ಟಿಕ್ನಂತಹ ವಿಷಕಾರಿ ಸತ್ವಗಳಿರುತ್ತವೆ. ಇವು ಮನುಕುಲಕ್ಕೆ ಮತ್ತು ಪರಿಸರ ಇವೆರಡಕ್ಕೂ ತುಂಬಾ ಹಾನಿಕಾರಕ. ಇಂದು ನಮ್ಮ ದೇಶದಲ್ಲಿ ಲಕ್ಷಾಂತರ ಜನರು ಅಸಂಘಟಿತ ಕ್ಷೇತ್ರದಲ್ಲಿ ಕಾರ್ಯತತ್ಪರಾಗಿದ್ದಾರೆ. ನಿಯಮಾನುಸಾರ ನಡೆಯದಿರೋ ಈ ಕ್ಷೇತ್ರದಲ್ಲಿ ಇಂತಹ ಜನರು ತ್ಯಾಜ್ಯಗಳನ್ನು ಬೇರ್ಪಡಿಸುವಾಗ ಅತ್ಯಂತ ವಿಷಕಾರಿ ರಾಸಾಯನಿಕ ಅಂಶಗಳ ಸಂಪರ್ಕಕ್ಕೆ ತುತ್ತಾಗುತ್ತಾರೆ. ಅಷ್ಟೇ ಅಲ್ಲ, ಈ ತ್ಯಾಜ್ಯಗಳಲ್ಲಿ ಒಳಗೊಂಡಿರುತ್ತೆ ಚಿನ್ನ, ಬೆಳ್ಳಿ ಮತ್ತು ತಾಮ್ರದಂತಹ ಬೆಲೆ ಬಾಳುವ ಅಂಶಗಳು. ಒಂದು ಕಡೆ ನಾವು ಪ್ರಪಂಚದಲ್ಲಿ ಅತಿ ಹೆಚ್ಚು ಎಲೆಕ್ಟ್ರಾನಿಕ್ ಉಪಕರಣಗಳನ್ನು ಉಪಯೋಗಿಸುವ ದೇಶವಾಗಿದ್ದು, ಇನ್ನೊಂದು ಕಡೆ ಈ ತ್ಯಾಜ್ಯಗಳನ್ನು ಅಷ್ಟೇ ಜಾಸ್ತಿಯಾಗಿ ನಾವು ಉತ್ಪತ್ತಿ ಮಾಡ್ತಾ ಇದ್ದೀವಿ. ಮೊದಲು ನಮಗೆಲ್ಲರಿಗೂ ಒಂದೊಳ್ಳೆ ಪೆನ್ನನ್ನು ಇಟ್ಕೊಳ್ಳೋದು ಘನತೆಯ ವಿಷಯವಾಗಿತ್ತು. ಒಳ್ಳೆ ಕೈಗಡಿಯಾರ ಕಟ್ಕೊಳ್ಳೋದು ಘನತೆಯಾಗಿತ್ತು. ಆದ್ರೀಗ ಒಂದು ಒಳ್ಳೆ ಫೋನ್ ಇಟ್ಕೊಳ್ಳೋದು ಘನತೆಯ ವಿಷಯವಾಗಿದೆ. ಈ ವೇಸ್ಟ್, ಇದ್ರ ಬಗ್ಗೆ ಯಾರಿಗೂ ಅವೇರ್ನೆಸ್ ಇಲ್ಲ. ನೋಡಿ, ನಮ್ಮ ದೇಶದಲ್ಲಿ ಪರಿಸರ ಮಾಲಿನ್ಯದ ಸಮಸ್ಯೆ ಇದೆ. ಅದು ಯಾವಾಗ ಬಂತಂದ್ರೆ ಯಾವ ಜಾಗಗಳಲ್ಲಿ ಕಾರ್ಖಾನೆಗಳು ಸ್ಥಾಪಿತವಾದವು ಅಲ್ಲಿ ಅವ್ರಿಗೆಲ್ಲ ಇದ್ರ ಬಗ್ಗೆ ಅರಿವೇ ಇರಲಿಲ್ಲ. ನಾವು ಈ ತ್ಯಾಜ್ಯದ ಸಂಬಂಧವಾಗಿ ಒಂದು ನಿಯೋಗ ಕಾರ್ಯವನ್ನು ಮಾಡಬೇಕಾಗಿದೆ. ಆನ್ಲೈನ್ ಹೋಗಬೇಕಾಗಿದೆ, ಅವೇರ್ನೆಸ್ ಕಾಂಪೈನ್ ಮಾಡಬೇಕಾಗಿದೆ, ಈ ವೇಸ್ಟ್ಗೆ ಸೊಲ್ಯೂಷನ್ ಹುಡುಕಬೇಕಾಗಿದೆ. ಸರ್ಕಾರದ ಜೊತೆ ನೀವೆಲ್ಲ ಸೇರಿದ್ರೆ ಒಂದು ಒಳ್ಳೆ ಯೋಜನೆನ ರೂಪಿಸಬಹುದು. ಈ ತ್ಯಾಜ್ಯಕ್ಕೆ ಪರಿಹಾರ ಹುಡುಕಬೇಕು. ಇಲ್ಲದೆ ಹೋದ್ರೆ ನಾವಿನ್ನೂ ಕಠಿಣವಾದ ಪರಿಸ್ಥಿತಿ ಎದುರಿಸಬೇಕಾಗುತ್ತೆ. ಅದಕ್ಕಾಗಿ ಇಂದು ಪ್ರಧಾನಮಂತ್ರಿಯವರು ಸ್ವಚ್ಛ ಭಾರತದ ಕನಸಿನತ್ತ ಒಂದು ದೊಡ್ಡ ಹೆಜ್ಜೆಯನ್ನಿಟ್ಟಿದ್ದಾರೆ. ಅವರಿಗೆ ಬೆಂಬಲವಾಗಿ ನಾವೆಲ್ಲ ಒಂದಾಗಿ ಇಂದು ಒಂದು ಶಪಥ ಮಾಡೋಣ. ಅದೇನೆಂದರೆ, ಈ ತ್ಯಾಜ್ಯವನ್ನ ನಾವು ಎಲ್ಲೂ ಚೆಲ್ಲದೆ ಅದನ್ನು ಕೇವಲ ವೈಜ್ಞಾನಿಕವಾಗಿ ವಿಲೇವಾರಿ ಮಾಡೋಣ ಅಂತ. ಏಕೆಂದ್ರೆ ನಾವಿದೇ ತ್ಯಾಜ್ಯವನ್ನ ಮಾಡಬಹುದು ರೆಡ್ಯೂಸ್, ರೀಯೂಸ್ ಮತ್ತು ರೀಸೈಕಲ್. ಮತ್ತು ಈ ಕಾರ್ಯಕ್ಕಾಗಿ ಭಾರತದಲ್ಲಿ ಸುಮಾರು 150 ಈ ತ್ಯಾಜ್ಯದ ಅಧಿಕೃತ ಮರುಬಳಕೆ ಕೇಂದ್ರಗಳು ಕಾರ್ಯನಿರತವಾಗಿವೆ. ಇದರ ಬಗ್ಗೆ ನಿಮಗೆ ಹೆಚ್ಚಿನ ಮಾಹಿತಿ ಬೇಕಿದ್ದಲ್ಲಿ ನಿಮ್ಮ ಸಮೀಪದ ಕಾಮನ್ ಸರ್ವಿಸ್ ಸೆಂಟರ್ ಅಂದ್ರೆ CSCನ ಸಂಪರ್ಕಿಸಬಹುದು. ಆಮೇಲೆ ನೀವು ಮಾಡಬೇಕಾಗಿರೋದು ಇಷ್ಟೇ: ನಿಮ್ಮ ಈ ತ್ಯಾಜ್ಯವನ್ನು ಒಗ್ಗೂಡಿಸಿ ಅದನ್ನ ನಿಮ್ಮ ಸಮೀಪದ ಈ ತ್ಯಾಜ್ಯ ಸಂಗ್ರಹಣಾ ಕೇಂದ್ರಕ್ಕೆ ತಲುಪಿಸೋದು. ಅದನ್ನ ಸಂಗ್ರಹಣಾ ಕೇಂದ್ರ ನಿಗದಿತ ಪ್ರದೇಶಕ್ಕೆ ಕಳಿಸಿಕೊಡುತ್ತೆ. ಅಲ್ಲಿಯೇ ಈ ತ್ಯಾಜ್ಯದಿಂದ ಮತ್ತು ಮನುಕುಲಕ್ಕೆ ಯಾವುದೇ ರೀತಿಯ ತೊಂದರೆ ಬರದ ಹಾಗೆ ಅದರಿಂದ ಸಂಪತ್ತಿನ ನಿರ್ಮಾಣ ಮಾಡಲಾಗುತ್ತೆ. ಕಸದಿಂದ ರಸ ಅನ್ನೋ ಹಾಗೆ. ಈ ಬಗ್ಗೆ ದೇಶದಲ್ಲಿ ಜಾಗರೂಕತೆ ಮೂಡಿಸೋದ್ರಿಂದ ಸಾವಿರಾರು ಜನರಿಗೆ ಉದ್ಯೋಗ ಭಾಗ್ಯ ಹಾಗೂ ಸ್ವಚ್ಛ ಮತ್ತು ಸ್ವಾಸ್ಥ್ಯ ಭಾರತದ ನಿರ್ಮಾಣ ಆಗುತ್ತೆ. ಸ್ವಚ್ಛ ಡಿಜಿಟಲ್ ಭಾರತ, ಡಿಜಿಟಲ್ ಸ್ವಚ್ಛತೆಯತ್ತ ಒಂದು ದೃಢ ಹಾಗೂ ದೊಡ್ಡ ಹೆಜ್ಜೆ.